ಒಯ್ಯಾರ, ಏನ್ ಸಿಂಗಾರ. ನೋಡ್ತಾ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲ್ದು, ಕಾಲ ಸಾಲ್ದು. ದಣಿ ಇವತ್ತು ದೀಪದ ಉತ್ಸವ. ಏನಂದ್ಲ? ದೀಪದ ಉತ್ಸವ. ನಿನ್ನ ಹೊಟ್ಟೆ ಕಡಿಯ. ಅದು ದೀಪನ ಉತ್ಸವ ಅಲ್ಲ ಕಲ, ದೀಪೋತ್ಸವ. ಹೋಗ್ಲಿ ಬಿಡಿ ದಣಿ. ನಿನ್ನ ಅಂತ ನನ್ನ ಮಕ್ಕಳು ಕರ್ನಾಟಕದಲ್ಲಿ 4 ಜನ ಇದ್ರೆ ಹಂಗೆ ಅರ್ಧಿ ನೀರು ಕುಡಿದು ಬಿಡ್ತೀರ. ಹೋಗ್ಲಿ ಬಿಡಿ ದಣಿ. ಊರ ಒಳಗಡೆ ನೋಡ್ಬೇಕು, ಅಂದ ಚಂದವ ನೋಡ್ತಾರೆ. ಈಗೇನ್ ರಂಗೆ ಊರ ಒಳಗಡೆ ನೋಡ್ಬೇಕು. ಆಪು ಫುಲ್ಲು, ಆಪು ಫುಲ್ಲು. ನಿನ್ನಜ್ಜಿ ಹೊಟ್ಟೆ ಕಡಿಯ, ಆಪು ಪೋಲ್ಲು ಹಂಗಂದ್ರೆ ಏನ್ಲ? ದಣಿ ಆಪು ಅಂದ್ರೆ 15ರಿಂದ 20, ಫುಲ್ಲು ಅಂದ್ರೆ 20ರಿಂದ 40. ದಣಿ 40. ಲೇ 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 15, 20, 40 ಒಂದ್ ಸ್ವಲ್ಪನೂ ಅರ್ಥ ಆಗಲ್ದಲ್ಲ. ಅದೇನ್ ಬಿಡಿಸಿ ಹೇಳ. ದಣಿ ನಮ್ಮೂರ ಹೆಣ್ಮಕ್ಳು ದಣಿ, ಹೆಣ್ಮಕ್ಳು ದಣಿ. ಜೊಲ್ಲ ಒರ್ಸ್ಕೊಳ್ಳ, ಜೊಲ್ಲ ಒರ್ಸ್ಕೊ. ಏ ದಣಿ ನಮ್ಮೂರ ಹೆಣ್ಮಕ್ಳು ದಣಿ, ನಮ್ಮೂರ ಹೆಣ್ಮಕ್ಳು ನೋಡ್ತಾರೆ. 7 ಕಣ್ಣು ಸಾಲದು. ಆಹಾ ನೋಡ್ತಾರೆ ಬಾಯ್ಲಿ. ಲೋ ತೀಟೆ, ಇದು ಯಾವ್ದ್ಲ ಜರ್ಸಿ ಹಸ? ಗುದ್ದೋಕೆ ಬರ್ತದಲ್ಲ. ಒಂದ್ ಚಿತ ಕೇಳ್ಬಿಡ್ಲ, ದಾರಿ ಮಾಡೇ ಬಿಡ್ಮಾ. ದಣಿ ಇದ್ ನೋಡ್ತಾ ಇದ್ರ ನನ್ಗೆ ಎಷ್ಟು ಆನಂದ ಆಯ್ತದ ಗೊತ್ತಾ? ಲೇ ತೀಟೆ, ಅವನೇನ್ ಹೇಳ್ತಾವನೆ, ನೀನೇನ್ ಹೇಳ್ತಿದ್ಯಾ? ಬೆಡ್ ನನ್ನ ಮಗನೆ ಕರೆಕ್ಟಾಗಿ ಏನ್ ಹೇಳು. ಅಮ್ಮ ಆ. ನೀನು ಅದು ಇದು ಅಂತ ಅನ್ಬೇಡ. ಮರ್ಯಾದೆ ಕೊಟ್ಟು ಮರ್ಯಾದೆ ಮಾತಾಡು. ಬಡ್ಡಿ ತಿನ್ನ ಬಡ್ಡಿ ಮಕ್ಳಿಗೆ ಯಾವ ಮರ್ಯಾದಿನ ಕೊಡೋದು? ಆಯ್ತು, ಮರ್ಯಾದೆ ಕೊಟ್ಟೆ ಕೇಳ್ತೀನಿ. ಬಡ್ಡಿಗ್ ಬಡ್ಡಿ, ಚಕ್ರ ಬಡ್ಡಿ, ಮರ್ ಬಡ್ಡಿ ಅಂತ ಎಷ್ಟು ಮನೆ ಹಾಳು ಮಾಡಿದೀರಾ. ಏ ಇದು ಮಾತು ಮಾತಂಗೆ ಇರ್ಲಿ. ಏನೋ ಎಗ್ರಿ ಎಗ್ರಿ ಮಾತಾಡ್ತಿದ್ದೀರಾ? ಅಂಕೇಳ ತೀಟೆ. ಏನು ಒಳ್ಳೆ ಸುಮಾರ ಹತ್ತಿರೋ ಸೀಮೆ ಸಾರ್ದಂಗ ಆಡ್ತಾಳಲ್ಲ. ನನ್ನ ಮಗೆ ನಿನ್ಗೇನೇಮಿ ಗೊತ್ತು? ಇನ್ನು ಗೊತ್ತಿಲ್ಲ, ಈಗ ಗೊತ್ತಾಗ್ಬೇಕು ಕೋಟೆಯ. 116 ಎಕರೆ ತೆಗನ್ ತೋಟ, ಅದ್ರ ಮಧ್ಯದಲ್ಲಿ 450 ಅಡಿ ಬೋರು. ಅದರಿಂದ ನೀರ ಎತ್ತಿ ಎಸಿವ ಈ ಗೂಪುನ ಬಗ್ಗೆ ನಿನ್ಗೇನೇಮಿ ಗೊತ್ತು? ಏನು ಏನೇನು ಎವಿ 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 150 ಎಕರೆ ತೆಂಗಿನ ತೋಟ, ಅದ್ರ ಮಧ್ಯೆ 450 ಅಡಿ ಬೋರ್ವೆಲ್ಲು. ಅದ್ರಿಂದ ನೀರು ಎತ್ತಿ 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 ಎಸಿದ್ಯಾ? ಗುದ್ಬೇಡ. ನನಗೆ ಯಾಕೋ ಒಣಗೋಗಿರೋ ಬೋರ್ವೆಲ್ಲಿಂದ ನೀರ್ ಬರ್ತೈತಿ ಅನ್ನೋದೇ ಅನುಮಾನ. ಅದೇ ಪಿವರ ಬರೋದು, ಸುಂಡೋಗಿರ್ದಲೇ ಪಿವರ ಬರೋದು. ಹೌದಾ? ಕಾಲ್ ಕೆಜಿ ಮಾಂಸ ಇಲ್ಲ ಬಂದದಂತೆ ನೀರು. ಏ ತೀಟೆ ಅಂತೀಯಾ? ಇಲ್ಲ, ನಾನು ಹೇಳೇ ಇಲ್ಲ. ಶುರು ಹಚ್ಕೋ. ಅಲ್ಲಕಲ್ಲ, ಒಣಗೋಗಿರೋ ಇದ್ದಂಗ ಅವನೇ ಬದ್ನೆಕಾಯಿ ಇದ್ದಂಗೆ. ಅಲ್ಲ, ಇವನು ಬೋರ್ವೆಲ್ಲಿಂದ ನೀರ್ ಎತ್ತಿ ಎತ್ತಿ ಎಸಿತಾನೆ ಅಂದ್ರೆ ನನಗೆ ಯಾಕೆ ಅನುಮಾನ ಕಲತಿಟ್ಟೆ. ನನ್ನ ತೀಟೆ ಅಂತೀಯ? ನಮ್ ದಣಿ ತೀಟೆ ಅಂದ್ರೆ ನೀನು ತೀಟೆ ಅಂತ. ನನ್ನ ಪ್ರೀತಿಯಿಂದ ಸುಬ್ಬ ಅಂಕರಿ. ಸುಬ್ಬ, ಅದ್ಯಾರೋ ನಿನ್ನ ಹೆಸರು ಏನೋ ಪೀಟೆ ಅಂತ ಏನೋ ಅಂತಿದ್ರು ಕಲ, ಅದೇನಾದ್ರು ನಿನ್ನ ಹೆಸರು? ಇಲ್ಲ ಕೆಂಪೆ, ಪ್ರೀತಿಯಿಂದ ಸುಬ್ಬ ಅಂಕರಿ. ಅದಿರ್ಲಿ, ಅದೇನು ತೆಂಗಿನ ಫಸ್ಲು? ನಮ್ ದಣಿ
ಅಲ್ಲ ಆ. ನಮ್ ದಣಿ 450 ಬೋರ್ನಿಂದ ನೀರನ್ನ ಎತ್ತಿ ಎತ್ತಿ ಬಿಸಾಕ್ಬೇಕು ಅಂತ ಆ. ಮೋಟ್ರ ಸ್ಟಾರ್ಟ್ ಮಾಡ್ತಾರ. ಆ. ಆದ್ರ ಇನ್ನೇನೋ ಬಂದ್ಬಿಡುವಷ್ಟರಲ್ಲೇ ಆ. ತುಸ್ಸೆ ಬಂದಿದೆ. ಎತ್ತಳು ಏನೋ ಅದೇನೋ 450 ಅಡಿಯಿಂದ ನೀರು ಇನ್ನೇನ್ ಎಸಿಬೇಕು ಅಲ್ಲೇ ಟುಸ್ಸು. ಅದೇನೋ ತೆಂಗಿನ ಫಸ್ಲು ಅಂತಿದ್ರಲ್ಲ, ಬೆಳೆ ಕರೆಕ್ಟಾಗಿ ಬತ್ತಿದದ? ಅದೇನ್ ಕೇಳ್ತೀಯ? ಆ ಮಾರ್ಕೆಡೆ ಕಾಯಿ ಯಾರ್ ಬೇಕಾದ್ರೂ ಉದ್ರಿಸ್ಕೋಬಹುದು. ನಾನು ಮಾನ ಕಾಪಾಡೋ ಅಂದ್ರೆ ನಾನು ಮಾನ ತೆಗಿತಾ ಇದೆಯಲ್ಲೋ. ಬಿಡ್ರಿ, ಅಲ್ಲ ಕಣ್ರಿ, ನೀವೇ ತಾನೆ ಹೇಳ ನನ್ ಪರಾಕ್ರಮನ ಹೊಸಿಯ ಹುಡುಗಿ ಮುಂದೆ ಅಂತ ಹೇಳ್ಬಿಟ್ಟು ಈಗ ಹೋಗಿ ಹೋಗಿ ಆ ಪಾಯಿಗೆ ಹೊಡಿತಾ ಇದ್ದೀರಲ್ಲ ಪಾಪ. ನೀನ್ ಯಾಕಲ ಮುಡುಕ್ ಬಂದಿರೋ ಬೆದನೆ ಯಾರ್ದಂಗತ್ತ ಇದ್ಯಾ? ನಡೆ, ನಿನ್ಗೆ ಹಬ್ಬ ಮಾಡ್ತೀನಿ ನಾನು. ಮಗನ ಅಕ್ಕ ಯಾರು ಜೀವ ಉಳಿಸಿದ್ರಿ, ಆ. ಇಲ್ಲ ಅಂದ್ರ ನನ್ ಪಿರಣ ಮೇಲೆ ಕಂಡುಬಿಡ್ತಿದ್ದ. ನಡೆ ನಡೆ, ಹಿಂಗ ಹಬ್ಬ ಮಾಡ್ತೀನಿ ನನ್ನ ಮಗನ. ಅಯ್ಯೋ ಅಲ್ಲ ಕಣ್ರಿ, ಏನ್ರಿ ಹಂಗ್ ನೋಡ್ತಾ ಇದ್ದೀರಾ? ಕೈ ಬೇರೆ ನಡ್ತೈತೆ. ವಯಸ್ಸಾಯ್ತಲ್ವಾ, ಆಗ್ಲಾ ಅರಳು ಮರಳು. ನಿನ್ನ ಎಲ್ಲೋ ನೋಡ್ದಂಗ ಇದೆಯಲ್ಲ. ನನ್ನನ್ನೆಲ್ಲಿ ನೋಡಿದ್ದೀರಾ? ಅದೇ ಕಳ್ಳಳ್ಳಿ ಜ್ಯೋತಿ ತಾನೆ? ಹೋಗಲ್ಲ, ಕಲ್ಲಳ್ಳಿ ಜ್ಯೋತಿ ನಾನು. ಇರ್ಲಿ ಆ ನೀನ್ ಯಾರು, ಆ ನೀನ್ ಎತ್ತ ನಿಚಾರಿಸಿ ಎಲ್ಲಿ ನುಗ್ಗಿಸ್ಬೇಕು ಅಲ್ಲಿ ನುಗ್ಗಿಸ್ರೆ ನೀನು ದಾರಕ್ ಬತ್ತೀಯ. ಅಯ್ಯೋ ಅಲ್ಲಿ ತನಕ ಆಡ್ತಾರು. ಅಯ್ಯೋ, ಮೊದ್ಲು ಹೋಗಿ ನಿಮ್ ತೆಂಗಿನ ಫಸ್ಲು ನೋಡೋಗಿ. ಮರಕ್ಕೆ ಎರಡೇ ಕಾಯಿ ಕೈಲಿರು ರಸ ಹಂಗೆ ಇರ್ತದೆ, ಅದು ಇನ್ನೂ ನಿನ್ಗೆ ಅರ್ಥ ಆಗಲ್ಲ. ಅಲ್ಲಿ ತನಕ ತಡ್ಕೋ. ಮಾಷಾಣದಿಂದ ಎದ್ದು ಬಂದಿರೋ ಒಂಥರ ಅವನೇ. ಅವನು ಏನೋ ಮಾಡ್ತಾನಂತೆ. ಅಯ್ಯ, ಇಂಥವ್ರನ್ನ ನಾನು ಎಷ್ಟು ಜನನ ನೋಡಿಲ್ಲ. ಅಯ್ಯೋ ಅಯ್ಯಪ್ಪ, ಅದೇನ್ ಕೊಲೆನಾ? ರುಂಡ ಒಂದ್ ಕಡೆ, ಮುಂಡ ಒಂದ್ ಕಡೆ. ನನ್ಗಂತೂ ಚಳಿ ಜ್ವರ ಬಂದಂಗೆ ಹುಡುಗಪ್ಪ. ಎಲ್ಲರಿಗೂ ನನ್ ಮೇಲೆ ಏನ್ ಮನ ಪುಕ್ಸಟ್ಟೆ, ಇದು ಹೆಂಗಾಯ್ತು, ಇದು ಯಾರು ಮಾಡಿದ್ರು ಅಂತ. ಅಯ್ಯಪ್ಪ ನನ್ ಕೈಲಿ ಆಯ್ತಲ್ಲ ಕಣಪ್ಪ. ಪುಸ್ಕಟ್ಟೆ ಪುಸ್ಕಟ್ಟೆ, ಯಾಕ್ಲಾ ಒಳ್ಳೆ ಹಣ್ಣು ಸುಟ್ ಬೆಕ್ಕನಂಗ್ ಹಿಂಗಾಡ್ತಿದ್ದಿ? ಏನಾಯ್ತಲಾ? ಅಯ್ಯೋ ಕೆಂಪೆ, ಎತ್ಲ ನನ್ ಕೈಲಿ ಆಯ್ತಲ್ಲ. ಏನ? ಅಯ್ಯೋ ಇರೋ ಕೆಂಪೆ, ಹೇಳು. ಬೆಕ್ಕಿಗೆ ಚೆಲ್ಲಾಟ ಅಂದ್ರೆ ಆ. ಇಲ್ಲಿಗೆ ಪ್ರಾಸ ಅಂತ ಅಂದಂಗ ನನ್ ಕಷ್ಟ ನನ್ಗೆ, ನಿನ್ಗೊಂತ ಸುಮಾನ ಹಾಕಲ್ಲ ಕೆಂಪೆ. ಆ, ಜ್ವರ ಬಂದ ನೋಡಿಲ್ಲ ಒಂಚೂರ? ಇಲ್ಲ ಇಲ್ಲಿ ಕೆಂಪೆ. ಅಲ್ಲ. ಅಯ್ಯೋ 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 ಪುಸ್ಕಟ್ಟೆ, ಮುಗೀತು ಕಲ ನಿಂದು, ಮುಗೀತು ಶಿವನೇ. ಏನಪ್ಪ ಮಾಡೋದು? ಅಯ್ಯೋ ಪುಸ್ಕಟ್ಟೆ, ಹೋಯ್ತಲ್ಲ ನಿನ್ ಜೀವನನೇ ಹೋಯ್ತಲ್ಲ. ಕೆಂಪೆ, ಆ. ಏನ್ ನಾನು ನಿನ್ಗೇನೇ ಅನ್ಯಾಯ ಮಾಡಿದೆ? ಜ್ವರ ಬಂದ್ ನೋಡು ಅಂತ ಸತ್ತು ಹೋದಂಗೆ ಆಗ್ತದೆಯಲ್ಲೇ. ಥೂ ನಿನ್ನ. ಅಯ್ಯೋ ಪುಸ್ಕಟ್ಟೆ, ನಿನಗ್ ಬಂದಿರೋದು ಹಂತಿಂತ ಜ್ವರ ಅಲ್ಲ ಕಲ, ಹಂತಿ ಜ್ವರ. ಕೆಂಪೆ, ಆ. ಈ ಮಾತು ಯಾಕೆ ಕೇಳಿಸ್ಕೊಂಡ್ರೆ? ಕೇಳಿಸ್ಕೊಂಡ್ ಆಯ್ತು. ಅಯ್ಯೋ, ನಾನವ್ರ ಹತ್ರ ಸೇರ್ತಾರ, ನಾನವ್ರ ಮನೆ ಹತ್ರ ಹೋಗ್ತಾರ, ನಮ್ಮ ಮನೆ ಹತ್ರ ಬರ್ತಾರ ಕೆಂಪೆ. ಇವತ್ತು ಆ ಆ ಮಾಲ್ಟಾರ್ ಮಾದೇಶ ಕೊಲೆ ಮಾಡಿದ್ದ. ಆ ಬಯಕೆ ನಂಗೆ ಜ್ವರ ಬಂದಕ್ಕೆ ಕೆಂಪೆ, ಜ್ವರ ಬಂದದೆ. ಹೌದಾ? ಕೆಂಪೆ, ಅಯ್ಯಯ್ಯೋ, ಮಲ್ರು ಮಾಡ್ಬಿಟ್ಟಿದ್ನಾ? ಕೆಂಪೆ, ನೀನ್ ಕೆಲಸ ಬೇಕು ಅಂದಲ್ಲ, ಆ. ಬಾ ಸೇರ್ಸ್ಕೊಡ್ತೀನಿ ಮಹೇಶನ ಮನೆಗ. ಯಾರು? ಅವನ್ ಮನೆಗ? ನಮ್ಮ ಮನೆಗೆ ಬಂದಿಲ್ಲ ಅಂದ್ರೆ ನಿಮ್ ಮನೇಲಿ ಏನಿದ್ದದು ಅಂತ ಬಂದರು ಹೋಗು. ಅಯ್ಯಯ್ಯಯ್ಯ, ಅವನೇನಾದ್ರು ಬಿಸ್ತರ್ ಕಾಯ್ತಾನ ಇಲ್ಲ ಬೆಂಕಿಲ್ ಕಾಯ್ತಾನ? ಅವನ್ಗೇನು ಮಾಡೋದಕ್ಕೇನ್ ಬೇರೆ ಕೇಮ್ ಇಲ್ವೇ ಅಂತ?
ಕರಿತಿರೋದು ಹಾ. ಹೋದ್ಮೇಲೆ ಗೊತ್ತಾಗುತ್ತೆ ಬಾ ಅವ್ನು ಹೆಂಗ್ ಮಾಡ್ತಾನೆ ಬಂದೇವಳು. ಏ ಇವಾಗ ನಂಗೆ ಮೂಡಿಲ್ಲ. ನಡಿ ನಡಿ ನಮ್ ಊರ್ಗ್ ಹೋಗೋಣ. ನಮ್ಮಪ್ಪ 2 ಹಸ ತಂದೋನೆ, ಅದನ್ನ ಮೇಯಿಸ್ಕೊಂಡು ಹಾಲ್ ಕರ್ಕೊಂಡು ಜೀವನ ಮಾಡೋಣ. ನಡಿ. ಲೇ ಕೆಂಪೆ, ಹಾ, ನಿಮ್ಮ ಅಪ್ಪಂಗೆ ಬುದ್ಧಿ ಇಲ್ವೇನ್ಲ? ಬುಡ್ಡಿ ಇದ್ದಿದ್ರೆ ನಾನು ಯಾಕೆ ನೀನ್ ಗಂಟ್ ಮಾಡಕ್ ನೋಡ್ತಿದ್ದ? ನೀನ್ ಸಾಲು ಅಂತ ಇನ್ನು ಹೇಳ್ತಾ ಹೊಸ ತೆಗಿದಂದ್ಲೆ ಕೆಂಪೆ. ಥೂ. ಹೌದು ಕಲ, ನಿಮ್ಮಂತ ಗಂಡ ಇಕ್ಳು ಯಾವ್ದಾದ್ರು ಹೆಣ್ಮಗ ಬೀದಿಲಿ ಹೋಯ್ತಾ ಇದ್ರೆ ಜೋಲ್ ಸುರ್ಸ್ಕೊಂಡ್ ಅವನೇ ನೋಡ್ತಿರ್ತೀಯಲ್ಲ, ಆ ಕೆಲ್ಸ ನಿನಗ್ ಬರದ್ ಬೇಡ ಅಂತ 2 ಹಸ ತಂದೋನೆ ಮೇಯಿಸ್ಕೊಂಡು ಜೀವನ ಮಾಡದ ಅಂತ. ಹೊಸ ಜಾಪಾನ್ ಇರೋ ಕೆಂಪೆ, ನಮ್ಮೂರಕ್ಕೆ ಸರಿ ಇಲ್ಲ. ಯಾಕ್ಲಾ? ಸಿಕ್ತದೆ ಆ ಕರ್ದಾಗ ಕೊಡ್ತದೆ ಕೆಂಪೆ. ಏ ಅವ್ರ ಹಾಲ್ ಕಡಿಯೋದಕ್ಕೂ ನಾನು ಹಸು ಮೇಯಿಸೋದಕ್ಕೆ ಏನ್? ಅದ ನಿಮ್ಮ ಅಪ್ಪಂಗೆ ಹೇಳು, ಅಪ್ಪ ಆ. ಈ ಊಳ ಸರಿ ಇಲ್ಲ, ಆ. ಕೆಲಸ ಬೇಡ, ಹತ್ತಿಲ್ಲ ಇರ್ತೀನಿ ಅಂತ ಹೇಳು. ಇಲ್ಲ ಅಂದ್ರೆ ಗೊತ್ತಾ ನಮ್ಮೂರ ರೈತರು ಸೂಳೆ ಕೆರೆಂಗ ಕೂಳಿ ಆಗದ. ಅಯ್ಯೋ ಸುಮ್ನಿರು. ಅಂದ್ರೆ ನನ್ನನ್ನ ಸುಳೆಕೆರೆ ಕರ್ಕೊಂಡೋಯ್ತಿ ಈಗ? ಯಾಕೆ? ಆಮೇಲೆ ಹೋಗ್ಬೇಕು ಗೊತ್ತಾಗುತ್ತೆ ಕೆಂಪೆ. ಹೋದ್ಮೇಲೆ ಏನ್ ಗೊತ್ತದದು ಬಿಡು, ನಿಂದೆಲ್ಲ ಒಣಿಕೊಂಡೈತೆ ಅಂತ ಗೊತ್ತಾಯ್ತು. ಕೆಂಪೆ ಏ ಮನ್ಸು ಒಣಿಕೊಂಡೈತೆ ಅಂದಿದ್ದು, ಅದೆಲ್ಲ ಮಡಿಕೊಂಡೈತೆ ಅಂತ ನಾನು ಹೇಳಲ್ಲ. ಕೆಂಪೆ ಹಾ. ಕೆಂಪೆ ಹೇಳು. ನಿಮ್ಮಪ್ಪನ್ಗಿಂತ ನಮ್ಮಪ್ಪನೇ ಎಷ್ಟೋ ವಾಸ. ನಮ್ಮ ಅಪ್ಪನ್ಗಿಂತ ನಿಮ್ಮ ಅಪ್ಪನೇ ವಾಸಿನ? ಹ್ಞೂ ಕೆಂಪೆ. ಹೆಂಗೆ? ಮಗನೇ ಪುಕ್ಸಟ್ಟೆ ಪುಸ್ಕಟ್ಟೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ, ಮನೆಯಲ್ಲ ಬಿಸಿನ ಬಿಡ್ತೇನೆ ಮನೆ ಹತ್ರನೇ ಇರು ಅಂತ ಬಿಸಿನ ತಂಡಿ ಮಡ್ಬನೆ ಕೆಂಪೆ. ಆ ಬಿಸಿನ ಬಿಡ್ತೀರ ಅಯ್ಯೋ ನಿಮ್ಮಪ್ಪ ಮಿಷಿನ್ ತಂದವನ? ಯಾವ ಮಿಷಿನ್ ಅದು ಕೆಂಪೆ? ಆ ಆ ಮಿಷಿನ ಬಿಡ್ತೀರ ಆ ಅಯ್ಯೋ ಆ ಸ್ವರ್ಗ ಕಣೆ. ಆ ಮೇಲ್ ಹಾಕುದು, ಕೆಳಗೆ ಅಲ್ಲಾಡ್ಸುದು, ಆ ಮಧ್ಯೆ ಅಲ್ಲಾಡ್ಸುದು, ಕೆಳಗೆ ಅಲ್ಲಿಕ್ಕದೆ ಕಣೆ ಕೆಂಪೆ. ಏನು ಮೇಲ್ ಅಮ್ಕೋದು, ಕೆಳಗಡೆ ಅಲ್ಲಾಡ್ಸೋದು, ಮಧ್ಯ ಕಣ್ಲೆ ಕೆಂಪಿ, ಇಲ್ಲಿ ಒದ್ಯಾ ಮಧ್ಯೆ ಅಲ್ಲಾಡ್ಸೋದು, ಕೆಳಗೆ ಇರ್ತದು ಒದ್ರದ? ಓದ್ರಲ್ಲ ಹಂಗೆ ಅನ್ಕೋ ಕೆಂಪೆ. ಏನ್ಲ ಅದು ಹಂಗಂದ್ರೆ? ಅಯ್ಯೋ ರಾಗಿ ಓಡಿ ಮಿಸ್ ಕೆಂಪೆ. ಅಯ್ಯೋ ನೀನ್ ಹೇಳದ್ ನೋಡಿ ನಿಮ್ಮಪ್ಪ ಯಾವ್ದು ಹೊಸ್ದಾಗಿ ಏನೋ ಬಂದೈತಲ್ಲ ಮಿಷಿನು, ಅದು ಅನ್ಕೊಂಡ್ಬಿಟ್ಟಿದೆ. ರಾಗಿ ಬಿಡೋ ಮಿಷಿನ ಅಲ್ಲ ಕಲ, ನಿಮ್ಮಪ್ಪಂದು ಹಳೇ ಕಾಲದ ಮಿಷಿನ್ ಎಲ್ಲ ತುಕ್ಕಿರ್ತೈತಿ. ಹೆಂಗ್ಲಾ ಮಿಷಿನ್ ಬಿಟ್ಟ ನಿಮ್ಮಪ್ಪ? ಸರಿ ಕೆಂಪೆ, ಆ, ನನ್ನೇ ನೋಡಿ ಅಪ್ಪನ ಹೆಂಗ್ ನೋಡೋದು ನೀನು? ಆ, ಅವತ್ತು ನೀನು ಬಂದಿದ್ನಲ್ಲ ನೋಡಕ್ಕೆ, ಆಗ ನಿಮ್ಮ ಅಪ್ಪ ಹೇಳ್ತಾ ಇದ್ದ ನಂದು ಒಂದ್ ಮಿಷಿನ್ ಐತೆ ಬಿಡ್ತಾ ಇರ್ತೀನಿ ಆಗಾಗ ಅಂತ. ಸರಿ ಕೆಂಪೆ. ಆ, ಸರಿ ಸರಿ, ನಡಿ ನಮ್ಮ ಊರ್ಗ್ ಹೋಗೋಣ. ಅಲ್ಲಿ ಹಬ್ಬ ಬರ್ತಿದ್ಯಲ್ಲ, ಯಾವ್ದು? ಏ ಯಾವ್ದೋ ಒಂದ್ ಹಬ್ಬ ಬರ್ತೈತಿ ನಿನ್ಕಳ್ಳ. ಬರೋ ನಮ್ಮವ್ವ ಹೇಳ್ತಾ ಇದ್ಲು, ಬರೋ ಕಾರ್ತಿಕ್ಗೆ ನಿಂದು ನಮ್ಮವ್ವ ಮದ್ವೆ ಅಂತ ಹೇಳ್ತಾ ಇದ್ಲು. ಏನೋ ನಿಮ್ಮ ಜೊತೆ ನಂಗೆ ಮದ್ವೆನೆ? ಏ ಕೆಂಪೆ, ಆ ಯಾಕೆ ನಿಮ್ಮ ಅಪ್ಪ ನಿಮ್ಮ ಮೇಂಟೈನ್ ಮಾಡ್ತಿದ್ರು ಎಲ್ಲ ಗೊತ್ತೋಗಿದ್ದೇವೆ ನಿಮ್ಮ ಅಪ್ಪಂದು? ಅಲ್ಲ ಕೆಂಪೆ, ನಮ್ಮಪ್ಪ ಸುದ್ದಿ ಮಾತಾಡ್ತೀಯ, ನಿಮ್ಮಪ್ಪನ್ ಮಾಡಿದ್ರೆ ಹಿಂಗ್ ಇರ್ಕತ್ತೆ, ನಾ ಇರ್ಕೊಬೋಣ ಈಗ? ಏಯ್ ನಾನ್ ಹೇಳಿದ್ದು ನಮ್ಮವ್ವಂಗೂ ನಿಂಗೂ ಮದ್ವೆ ಅಲ್ಲ ಕಲ, ನನಗೂ ನಿನಗೂ ಮದ್ವೆ ಅಂತ ಹೇಳಿದ್ದು. ಕೆಂಪೆ, ಆ ನಿನ್ಗೂ ನನ್ಗೂ ಮದ್ವೆನೆ? ಆ ಅಲ್ಲ ಕೆಂಪೆ, 5 ವರ್ಷ 10 ವರ್ಷ ಲವ್ ಮಾಡ್ದಾರೆ ಮದುವೆ ಆಯ್ತಲ್ಲ, ಹಿಂಗ್ ಬಂದು ಹಿಂಗ್ ಹೋಯ್ತಿದ್ದ ಮದುವೆ ಐತಿ ಅಂದಲ್ಲ, ನಂಗೆ ಯಾಕೋ ಡೌಟ್ ಕಂಡ ಬಸ್ ಕಿಸ್ ಆಗಿದೆ ಹೆಂಗ ಕೆಂಪೆ? ಏಯ್ ಇಲ್ಲ ಕಲ, ಕೆಂಪೆ ಈಗ ನೆಮ್ಮಕ ಆಯ್ತು ಕೆಂಪೆ. ಕಲಿಯುಗ ಇವತ್ತ ಅಂತಾರ, ನಾ ಕಲ್ಲಿಲ್ಲ ಬಾ ಗೋಮ ಅಂತಾರ, ಹೆಂಗ್ ನೆಂಬುದು? ಹೌದಾ? ಕೆಂಪೆ ನೀನ್ ಎಷ್ಟು ಜನ ಉದುರಿಸಿದ್ಯೋ? ಏ ನಾ ಒಳ್ಳೆ ಹುಡುಗಪ್ಪ. ಒಳ್ಳೆ ಹುಡುಗ ಅನ್ನೋರೆ ಸೈಡಲ್ಲಿ ಮಕ್ಳು ಮಾಡ್ಕೊಂಡು ಸಂಸಾರ ಮಾಡ್ತಾ ಇರ್ತಾರೆ. ಅಯ್ಯೋ ಕೆಂಪೆ, ನಂಗೆ ಇನ್ನು ಮದುವೆ ಆಗ್ಲಿಲ್ಲ ಕೆಂಪೆ. ಗೊತ್ತು ಕಲ, ನಿಂದ ಇನ್ನು ಏನು ಅಳ್ಳಾಡಿಲ್ಲ ಅಂತ. ಕೆಂಪೆ, ಇದು ಕಲಿಯುಗ, ಮದುವೆ ಆಗುತ್ತೆ ಅಂತ ಗೊತ್ತಾಗದ ಅಂಕರ. ಈಗೇನೆ ಯೂಟ್ಯೂಬ್ ಗೂಗಲ್ ಹೊರತಾಕ ಅನುಭವ ಆಗೋದು. ಇವನ್ ಮೊಬೈಲ್ ಅಲ್ಲಿ ಮಕ್ಳು ಮಾಡ್ಕೊಂಡವನು, ರಿಯಲ್ ಮಕ್ಳು ಮಾಡ್ಕೊಂಡವನಲ್ಲ.